ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕ ನಮಾಜ್ ನಡೆಯಲಿದೆ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಪ್ರಾರ್ಥನೆ, ಹಜ್ ಯಾತ್ರಿಕರನ್ನ ಬೀಳ್ಕೊಡೋದಕ್ಕೆ ಬಂದಿದ್ದವರಿಂದ ನಮಾಜ್ ಆಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ನಮಾಜ್ ಮಾಡ್ತಾ ಇದ್ರು ಕೂಡ ಸಿಬ್ಬಂದಿ ಸುಮ್ಮನಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರ ತೀವ್ರ ಆಕ್ರೋಶ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕ ನಮಾಜ್ ಮಾಡಿದ್ದಾರೆ. ಟರ್ಮಿನಲ್ 2 ಅಲ್ಲಿ ನಡೆದಿರುವಂತಹ ನಮಾಜ್ ಇದು. ಏರ್ಪೋರ್ಟ್ನಲ್ಲೇ ಈ ರೀತಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂಥದ್ದು ಈಗ ಸಹಜವಾಗಿ ಆಕ್ಷೇಪಕ್ಕೆ ಕಾರಣ ಆಗಿದೆ, ಆಕ್ರೋಶ ವ್ಯಕ್ತವಾಗಿದೆ. ಸಾರ್ವಜನಿಕ ಜಾಗ, ಹಜ್ ಯಾತ್ರಿಕರನ್ನ ಬೀಳ್ಕೊಡೋದಕ್ಕೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಈಗ ಹೀಗೆ ಸಾಮೂಹಿಕವಾಗಿ ನಮಾಜ್ ಮಾಡಿದ್ದಾರೆ. ಅವ್ರು ನಮಾಜ್ ಮಾಡ್ತಾ ಇದ್ರು, ಸಿಬ್ಬಂದಿ ಸುಮ್ಮನಿದ್ರು, ಏರ್ಪೋರ್ಟ್ನ ಸಿಬ್ಬಂದಿ ಅಂತ ಜನ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಕಂಡುಬಂದಂತಹ ದೃಶ್ಯ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ ಅಂತ ನೆಟ್ಟಿಗರು ಕಿಡಿಕಾರಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕಾಗಿ ಈ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ನೆಟ್ಟಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಹಜ್ ಯಾತ್ರಿಕರನ್ನ ಬೀಳ್ಕೊಡೋದಕ್ಕೆ ಬಂದಿದ್ದವರಿಂದ ನಮಾಜ್ ಮಾಡಲಾಗಿದೆ. ಅವರಿಗಾಗಿ ಪ್ರತ್ಯೇಕ ಕೊಠಡಿ ಕೂಡ ವ್ಯವಸ್ಥೆಗಳಿದೆ. ಆದರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮಾಜ್ ಮಾಡ್ತಾ ಇದ್ರು, ಯಾವುದೇ ರೀತಿ ಸಿಬ್ಬಂದಿ ಕ್ರಮ ತೆಗೆದುಕೊಳ್ಳದೇ ಇರೋದಕ್ಕೆ ಕಿಡಿಕಾರ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ಬಹಿರಂಗ ಆಗಿದೆ. ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದೆ ಬಿಜೆಪಿ ನಾಯಕರು. ಸಿಎಂ ಅಧಿಕೃತ ನಿವಾಸದ ಬಳಿ ಪ್ರತಿಭಟನೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಸಿಎಂ ಅಧಿಕೃತ ನಿವಾಸದ ಬಳಿ ಬಿಜೆಪಿಯಿಂದ ಪ್ರತಿಭಟನೆ ಇದೆ. ಜೈಲಿನ ಮುಂಭಾಗದ ಬದಲು ಸಿಎಂ ನಿವಾಸದ ಬಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಬೆಳಗ್ಗೆ 10:30ಕ್ಕೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಲಿದೆ. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ಅಧಿಕೃತ ನಿವಾಸದ ಎದುರು ಪ್ರತಿಭಟಿಸುವುದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಟೆರರಿಸ್ಟ್ಗಳಿಗೆ, ರೇಪಿಸ್ಟ್ಗಳಿಗೆ ಮೊಬೈಲ್ಗಳನ್ನ, ಟಿವಿಗಳನ್ನ ಕೊಡ್ಲಾಗ್ತಾ ಇದೆ. ಪಾರ್ಟಿ ಮಾಡ್ತಿದ್ದಾರೆ, ಮಸ್ತಿ ಮಾಡ್ತಾ ಇದ್ದಾರೆ ಜೈಲಿನಲ್ಲಿರುವಂತಹ ಆರೋಪಿಗಳು ಅಂತಂದ್ರೆ ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂಥದ್ದು ಈ ಪ್ರಕರಣ. ಕೈದಿಗಳು ಡ್ಯಾನ್ಸ್ ಮಾಡ್ತಾ ಇರುವಂಥ ವಿಡಿಯೋಗಳು. ಅಂದರೆ ಇದು ಯಾವಾಗ ನಡೆದದ್ದೇ ಇರಲಿ, ಜೈಲಿನಲ್ಲಿ ಇಂಥದ್ದೆಲ್ಲ ಘಟನೆಗಳು ನಡೆಯುತ್ತೆ ಅಂತಂದರೆ ಹಾಗಿದ್ರೆ ಸುಪ್ರೀಂನಿಂದ ಖಡಕ್ ಸೂಚನೆ ಇದೆ. ಇಷ್ಟಾಗಿಯೂ ಕೂಡ ಇಂತಹ ವಿಡಿಯೋಗಳು ಹೊರಬರ್ತಾ ಇವೆ ಅಂತಂದರೆ ಅಲ್ಲಿ ಎಲ್ಲ ರಾಜಾತಿಥ್ಯ ಸಿಗ್ತಾ ಇದೆಯಾ? ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಬಿಜೆಪಿ ಇದನ್ನೇ ಅಸ್ತ್ರ ಆಗಿಸ್ಕೊಂಡಿದೆ. ಬೆಳಗ್ಗೆ 10:30ಕ್ಕೆ ಸಿಎಂ ನಿವಾಸದ ಎದುರು ಕುಮಾರಕೃಪಾ ರಸ್ತೆಯಲ್ಲಿ ಪ್ರತಿಭಟಿಸೋದಕ್ಕೆ ನಿರ್ಧರಿಸಿದೆ.